ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಫೆಬ್ರವರಿಯ ಕೊನೆ ವಾರಕ್ಕೆ ನಾವೆಲ್ಲರೂ ಬಂದಾಯ್ತು. ನೋಡ್ತಾ ನೋಡ್ತಾ ತಿಂಗಳ ಎಂಡೇ ಆಗೋಯ್ತು. ಲಾಸ್ಟ್ ವೀಕ್ ಅಲ್ಲಿ ಇವಾಗ ನಾವಿದೀವಿ. ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡೋಣ ಅಂಡ್ ಅಪ್ಡೇಟ್ಸ್ ಕೂಡ ಇದಾವೆ. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೂ ಕ್ಲಾರಿಟಿಗಿನ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಚಾನೆಲ್ ಪೂರ್ತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ. ಬಿಕಾಸ್ ನೀವು ಕೇಳಿರುವಂತ ಪ್ರಶ್ನೆಗಳಿಗೆಲ್ಲಾನು ಉತ್ತರ ಕೊಡ್ತಾ ಹೋಗ್ತೀನಿ ಅಂಡ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಏನೆಲ್ಲ ಬಂದಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಶಕ್ತಿ ಯೋಜನೆಗಳ ಬಗ್ಗೆನೂ ನನಗೆ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ, ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಯಾವಾಗ ಹೋಗಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಗೃಹಲಕ್ಷ್ಮಿ ಬಗ್ಗೆನೂ ಈಗ ಜೀವನ ಪ್ರಮಾಣ ಪತ್ರ ಕೊಡ್ಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ನನಗೆ ಪ್ರಶ್ನೆ ಮಾಡಿದೀರಾ. 26ನೇ ಕಂತಿನ ಹಣದ ಬಗ್ಗೆನೂ ಮಾತಾಡೋಣ. ಸೊ ಎಲ್ಲಾದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೇಡ, ಸರಿನಾ? ಮೊದಲನೇ ವಿಚಾರ, ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಇನ್ನೂ ಸುಮಾರು ಜನಕ್ಕೆ ಜಮಾ ಆಗ್ಲಿಲ್ಲ ಅಂಡ್ ಮೆಜಾರಿಟಿ ಈ ಬಾರಿ ಕಮೆಂಟ್ ಸೆಷನ್ ಅಲ್ಲಿ ನಾನು ನೋಡ್ತಾ ಹೋದ್ರೆ ಬಂತು ನಮಗೆ ಅಂತ ಹೇಳ್ಬಿಟ್ಟು ಕೊಪ್ಪಳ ಜಿಲ್ಲೆಗೆ ರೀಸೆಂಟ್ ಆಗಿ ರಿಸೀವ್ ಆಗಿದೆ. ಸೊ ಬೆಂಗಳೂರು ಫಸ್ಟ್ ಬಂತು ಆಕ್ಚುಲಿ, ಅದಾದ್ಮೇಲೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಪ್ರತಿ ಸತಿ ಇವಾಗ ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ ನನಗೆ ರಿಸೀವ್ ಆಯ್ತು ಅಂತ ಹೇಳಿ ಕಮೆಂಟ್ ಗಳನ್ನ ಹಾಕ್ತಾ ಇದ್ದೀರಾ. 26ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರ್ತಾ ಇದೆ, ತಲೆ ಕೆಡ್ಸ್ಕೋಬೇಡಿ. ಅಂಡ್ ಏನಕ್ಕೆ ನಾನು ಈ ತಿಂಗಳು ಕೊನೆ ವೀಕ್ ಅಲ್ಲಿ ಇದೀವಿ ಅಂತ ಹೇಳಿದ್ದು ಇದೇನೆ, ಯಾಕಂದ್ರೆ ಈ ವೀಕ್ ಒಳಗಡೆ ಕಂಪ್ಲೀಟ್ ಆಗಿ ಯಾರ್ಯಾರಿಗೆ ಹಣ ಬರ್ಬೇಕಾಗಿದೆ ಎಲ್ಲರಿಗೂ ಹಣ ಜಮಾ ಆಗುತ್ತೆ. ತಲೆನ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಅವರು ಆಕ್ಚುಲಿ ಏನ್ ಹೇಳಿದ್ರು, ನಾವು ಫೆಬ್ರವರಿ ಎಂಡ್ ಅಲ್ಲಿ ಅಮೌಂಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆಕ್ಚುಲಿ ಮಿಡಲ್ ಅಲ್ಲೇ ರಿಲೀಸ್ ಮಾಡಿ ನಿಮ್ಗೆ ಈ ತಿಂಗಳೊಳಗಡೆ ಎಲ್ಲರಿಗೂ ಜಮಾ ಮಾಡಿ ಯಾವ್ದು ನಾವ್ ಇನ್ನು ಪೆಂಡಿಂಗ್ ಇಟ್ಕೋಬಾರ್ದು ಅನ್ನೋ ತರ ಒಂದು ನಿರ್ಧಾರನ ಮಾಡಿ ಮುಂದುವರಿಸ್ತಾ ಇದಾರೆ. ಬಟ್ ಪೆಂಡಿಂಗ್ ಅಂತೂ ಇದೆ ಖಂಡಿತ, ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಲಾಸ್ಟ್ ಇಯರ್ದೇ ಇನ್ನ ಮುಗಿತಿ, ಫೆಬ್ರವರಿ ಮುಗ್ದೋಯ್ತು ಆಗ್ಲೇ. ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ 27ನೇ ಕಂತಿನ ಹಣನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. 26 ಕ್ಲಿಯರ್ ಆಗೋವರೆಗೂ ಈ ಅಮೌಂಟ್ ಗಳು ಮಿಕ್ಕಿರುವಂತದ್ ಬರಲ್ಲ. ಇನ್ನು 3 ತಿಂಗಳು ಹಣ ಪೆಂಡಿಂಗ್ ಇಟ್ಕೊಂಡಿದೆ. ಫೆಬ್ರವರಿ ಮಾರ್ಚ್ ಮತ್ತೆ 27ನೇ ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನೆಲ್ಲಾನು ಕ್ಲಿಯರೆನ್ಸ್ ಆಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಸದ್ಯಕ್ಕಿಲ್ಲ. 26 ಕ್ಲಿಯರ್ ಆಗೋವರೆಗೂ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಗೌರ್ಮೆಂಟ್. ಸೊ ಇಷ್ಟನೇ ಮಾಹಿತಿ. 26 ಈ ತಿಂಗಳೊಳಗಡೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಎರಡನೇ ವಿಚಾರ, ಜೀವನ ಪ್ರಮಾಣ ಪತ್ರ ಓಕೆನಾ, ಯಾವಾಗ ಸಬ್ಮಿಟ್ ಮಾಡ್ಬೇಕು, ನನ್ಗೆ ಅಪ್ಲಿಕೇಶನ್ ಹಾಕೋದೇನೋ ಆನ್ಲೈನ್ ಅಲ್ಲಿ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಜೀವನ ಪ್ರಮಾಣ ಪತ್ರ ಏನಕ್ಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ಸಾರಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಪದೇ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ ನಾನು. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅದನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ನಿರ್ಧಾರ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಎಲ್ಲ ಬಂದಿದೆ, ನ್ಯೂಸ್ ಅಲ್ಲೆಲ್ಲ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಮಾಣ ಪತ್ರನ ನಾವ್ ಯಾವಾಗ ಕೊಡ್ಬೇಕು ಅಥವಾ ಹೆಂಗೆ ಏನು ಅಂತ ಕೇಳ್ತಾ ಇದ್ರೆ, ಆಶಾ ಕಾರ್ಯಕರ್ತೆಯರದು ತಾಲೂಕ್ ವೈಸು ಈಗ ಒಂದಷ್ಟು ಗ್ರೂಪ್ಗಳನ್ನ ಮಾಡ್ತಾ ಇದ್ದಾರೆ. ಈ ಗ್ರೂಪ್ಗಳನ್ನ ಮಾಡಿದ ಮೇಲೆ ನಮಗೆ ಟೈಮು ಮತ್ತೆ ಡೇಟ್ ನ ಅನೌನ್ಸ್ ಮಾಡ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ನಾವು ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಗಳು ಏನಿದಾವೆ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಅಪ್ಲಿಕೇಶನ್ಸ್ ಹಾಕಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಹೋಗಿ ಬೆಂಗಳೂರು, ಕರ್ನಾಟಕವನ್ನು, CSC ಕೇಂದ್ರಗಳು, ಭಾರತವನ್ನು ಎಲ್ಲಾ ಕಡೆನೂ ಜೀವನ ಪ್ರಮಾಣ ಪತ್ರನ ಮಾಡಿ ಕೊಡ್ತಾರೆ. ಸೊ ಏನು ತಲೆ ಕೆಡಿಸ್ಕೊಳ್ಳುವಂತದ್ದು ಏನಿಲ್ಲ ಅಂಡ್ ತುಂಬಾ ಈಸಿ ಆಕ್ಚುಲಿ. ಅದು ನಿಮ್ಗೆ ನೀವು ತುಂಬಾ ತಲೆ ಕೆಡಿಸ್ಕೋಬೇಡ್ರಿ, ಹೋಗ್ಬಿಟ್ಟು ಮಾಡಿಸ್ಕೊಂಬನ್ರಿ. ಏನೊಂದು 50 ರೂಪಾಯಿ ಖರ್ಚಾಗ್ಬೋದು ಬಹುಶಃ ನಿಮಗೆ. ಆದ್ರೆ ಅವರು ಇಲ್ಲ ಅಂತಂದ್ರೆ ಕೆಲವೊಂದ್ ಕಡೆ ಅಂತೂ ತುಂಬಾ ಹಳ್ಳಿಗಳಲ್ಲಾದ್ರೆ ಫ್ರೀ ಆಗಿ ಮಾಡ್ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಹೋಗಿ ಮಾಡಿಸ್ಕೊಂಬನ್ನಿ. ನೀವು ಆನ್ಲೈನ್ ಅಲ್ಲಿ ಮಾಡಬಹುದು. ಬಟ್ ಏನಂದ್ರೆ ಇವಾಗ ಒಂದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು, ಇಲ್ಲ ಪಾನ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂದ್ರೆ ಇಷ್ಟೇ MB ಅಲ್ಲಿ ಫೋಟೋ ಇರಬೇಕು, ಇಷ್ಟರಲ್ಲೇ PDF ಅಲ್ಲಿ ಇರಬೇಕು, ಇಲ್ಲ ಇಮೇಜ್ ಅಲ್ಲಿ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಇದೆಲ್ಲ ಕೆಲವ್ರಿಗೆ ಗೊತ್ತಾಗಲ್ಲ. ಅಂಡ್ ಅದು ತುಂಬಾ ಅಂದ್ರೆ ಇಷ್ಟೇ 100 MB ಒಳಗೆ ಇರಬೇಕು, 50 MB ಒಳಗಡೆ ಇರಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದೆಲ್ಲ ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ಇದೆಲ್ಲ ರಿಸ್ಕ್ ಬೇಡ ಅಂತಂದ್ರೆ ಹೋಗ್ಬಿಟ್ಟು ಮಾಡಿಸ್ಕೊಂಬನ್ನಿ. ಆನ್ಲೈನ್ ಅಲ್ಲಿ ಹೋಗಿ ನಿಮ್ಮ ನಿಯರೆಸ್ಟ್ ವೆಬ್ ಸೆಂಟರ್ ಸೈಬರ್ ಸೆಂಟರ್ ಗಳಲ್ಲೆಲ್ಲ ಮಾಡ್ಕೊಡ್ತಾರೆ. ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡಿ, ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ. ಅಂಡ್ ಇದನ್ನ ನಾವ್ ಯಾವತ್ತೂ ಸಬ್ಮಿಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ ಇನ್ನ ಅದಕ್ಕೆ ಡೇಟ್ ಆಗ್ಲಿ ಟೈಮ್ ಆಗ್ಲಿ ಫಿಕ್ಸ್ ಮಾಡ್ಲಿಲ್ಲ. ಬಹುಶಃ ನಮಗೆ ಮಾರ್ಚ್ ತಿಂಗಳಲ್ಲಿ ಇದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಡಬಹುದು. ಇದಕ್ಕೆಲ್ಲ ಇವಾಗ ಒಂದು ಗ್ರೂಪ್ ನ ಮಾಡ್ತಾ ಇದ್ದಾರೆ, ಮಹಿಳೆಯರದು ಒಂದು ತಂಡನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವೆಲ್ಲರೂ ಹೋಗಿ ಸಬ್ಮಿಟ್ ಮಾಡುವಂತ ಅವಕಾಶಗಳು ಸಿಗ್ಬಹುದು. ಸೊ ನಮ್ಗೆ ಮಾರ್ಚ್ ತಿಂಗಳ ನಂತರ ಎಕ್ಸ್ಪೆಕ್ಟ್ ಮಾಡಿ ಈ ಒಂದು ಜೀವನ ಪ್ರಮಾಣ ಪತ್ರನ ಕೊಡ್ಲಿಕ್ಕೆ. ಸೊ ಅಲ್ಲಿವರೆಗೂ ಏನಿಲ್ಲ, ರೆಡಿ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ ಆ ಜೀವನ ಪ್ರಮಾಣ ಪತ್ರಕ್ಕೆ. ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಿ, ಯಾವಾಗ ಹೇಳ್ತಾರೋ ಗೌರ್ಮೆಂಟ್ ಹೋಗಿ ಟಕ್ಕನಂಗ್ ಹೋಗಿ ಮಾಡಿಸ್ಕೊಂಡ್ ಬರ್ಬೋದು, ಸರಿನಾ? ಇನ್ನು 3ನೇ ವಿಚಾರ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದ್ರೆ ನಾನು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಲಿ ಅಥವಾ ಮಕ್ಕಳ ಮತ್ತು ಮಹಿಳಾ ಇಲಾಖೆಗಳ ಮುಂದೆ, ಆಫೀಸ್ಗಳ ಮುಂದೆ ಹೋಗಿ ಕೇಳ್ಬೇಕಾ? ಅದೆಲ್ಲ ಆಗದೆ ಇಲ್ದಿರುವಂತ ಮತ್ತು ಯಾರು ಹೋಗಿ ಆಫೀಸ್ ಮುಂದೆ ನಿಂತ್ಕೊಳ್ಳಲ್ಲ, ಕಚೇರಿಗಳ ಮುಂದೆ ದುಡ್ಡು ಕೊಡಿ ಅಂತ. ಅಂಡ್ ಅದು ಒಳಗಡೆ ವಿಧಾನಸೌಧ ಒಳಗಡೆ ಆಗ್ಬೋದು, ವಿಕಾಸಸೌಧ ಒಳಗಡೆ ಆಗ್ಬೋದು, ಬಿಡೋದು ಇಲ್ಲ. ಕಾಮನ್ ಪೀಪಲ್ ಅಪಾಯಿಂಟ್ಮೆಂಟ್ ತಗೋಬೇಕು, ಗೇಟ್ ಮುಂದೆ ನಿಂತ್ಕೋಬೇಕು. ಇಷ್ಟೆಲ್ಲ ತಲೆನೋವು ಬೇಡ ಅಂದ್ರೆ 181
181 ಇದು ಸಹಾಯವಾಣಿ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಹೋಗುತ್ತೆ. ನೀವ್ ಏನೇ ಇದ್ರು ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯಾಗಿರುವಂತ ವಿಚಾರಗಳಿದ್ರು, ಮಕ್ಕಳಿಗೆ ಸಂಬಂಧಪಟ್ಟಿರೋದು, ಮಹಿಳೆಯರಿಗೆ ಸಂಬಂಧಪಟ್ಟಿರೋ, ಬರೀ ಗೃಹಲಕ್ಷ್ಮಿ ಅಂತ ಏನಲ್ಲ, ನಿಮಗೆ ಏನೇ ತೊಂದರೆ ಇದು ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ನೀವು 181ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅವರು ಹೆಲ್ಪ್ ಮಾಡ್ತಾರೆ. ಗೃಹಲಕ್ಷ್ಮಿ ಕಡೆನೂ ಇದೇ ಅಂಡರ್ ಅಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನೇಮು, ನಿಮ್ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಕೊಟ್ರೆ ಅವರು ಕಂಪ್ಲೇಂಟ್ ರೈಸ್ ಮಾಡ್ಕೊಂಡು ವಿತಿನ್ 24 ಅವರ್ಸ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. 181 ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸರಿನಾ? ಇದು 3 ವಿಚಾರಗಳಾಯ್ತು. 4ನೇ ವಿಚಾರ ಏನಪ್ಪಾ, ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಇದು ಲಾಸ್ಟ್ ಟಾಪಿಕ್, ಬಿಕಾಸ್ ಎಲ್ಲಾ ಮಿಕ್ಸ್ ಮಾಡೋದು ಬೇಡ. ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಸೊ ಇವಾಗ ಶಕ್ತಿ ಯೋಜನೆಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ನ್ಯೂಸ್ಗಳು ಬರ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು, ಏನ್ ಕತೆ ಎಲ್ಲಾನು ಹೇಳ್ತೀನಿ ನಾನು. ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು, ಯಾಕಂದ್ರೆ ತುಂಬಾನೇ ಹೊರ ಸ್ಟೇಟ್ ಇಂದ ಬಂದವರು, ಹೊರ ರಾಜ್ಯದಿಂದ ಬಂದವರು ಯುಟಿಲೈಸ್ ಮಾಡ್ಕೋತಾ ಇದಾರೆ, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡ್ತಾ ಇದಾರೆ. ಹೊರ ನೀವು ಆಚೆ ಸ್ಟೇಟ್ ಇಂದ ಬಂದ್ಬಿಟ್ಟು ನಮ್ ಕರ್ನಾಟಕದಲ್ಲಿ ಇದ್ರೆ 5 ವರ್ಷ 10 ವರ್ಷ ನೀವೇನಾದ್ರು ಇಲ್ಲೇ ಸ್ಟೇ ಆಗಿ ಒಂದು ಪರ್ಮನೆಂಟ್ ಅಡ್ರೆಸ್ ಇಟ್ಕೊಂಡು ಅದ್ರ ಬಗ್ಗೆ ನೀವು ಅದ್ರ ಮೇಲೆ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಅಡ್ರೆಸ್ ಪ್ರೂಫ್ ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ ಓಡಾಡೋದಕ್ಕೆ ಅವಕಾಶ ಇದೆ. ಯಾವ್ದೋ ಊರಿಂದ ಬಂದು 1 ವಾರ ಆಗಿರಲ್ಲ, ಅದನ್ನಾಗ್ಲೇ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಿದ್ರೆ ನಿಮ್ಮಂತವ್ರಿಂದ ತೊಂದರೆ ಆಗ್ತಾ ಇದೆ. ಮತ್ತೆ ಕಂಡಕ್ಟರ್ಗಳಿಗೆ ಏನಾಗುತ್ತೆ, ನೀವು ಕಂಡಕ್ಟರ್ಗಳಿಗೆ ಇಲ್ಲ ನೀವು ಇವ್ರು ಬೇರೆ ಸ್ಟೇಟ್ ಅವರು ನಿಮ್ಗೆ ಇದು ವ್ಯಾಲಿಡ್ ಇಲ್ಲ, ನಿಮ್ಗೆ ದುಡ್ಡು ಪೇ ಮಾಡಿ ಅಂತ ಹೇಳಿದಾಗ ನೀವು ಫ್ರೀ ಇದೆಯಲ್ಲ ಹಂಗೆ ಅಂತ ಹೇಳಿ ತಿರುಗಿಸಿ ಮಾತಾಡೋದನ್ನು ನಡೀತಾ ಇದೆ ಆಕ್ಚುಲಿ. ಸೊ ಹಾಗಾಗಿ ಏನ್ ಮಾಡಿದ್ರು, ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ, ಸ್ಮಾರ್ಟ್ ಕಾರ್ಡ್ ಇರೋರು ಮಾತ್ರ ಇನ್ ಮುಂದೆ ಫ್ರೀ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಯಾವಾಗ ಕೊಡ್ತಾರೆ, ಎಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಬೇಕು, ಬಹಳ ಕೇವಲ ಒಂದು 15 ಡೇಸ್ ಇಂದ ಇದ್ರ ವಿಚಾರವಾಗೇನೆ ಡಿಸ್ಕಷನ್ಸ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಬಹುಶೇಕಡ ನಿಮಗೆ ನೆಕ್ಸ್ಟ್ ಮಂತ್ ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಬಹುದು. ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾ ಇದ್ದಾರೆ 50ರಿಂದ 150 ಅಂತ ಹೇಳಿ, ಬಟ್ ಇವಾಗ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಕೊಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಶಕ್ತಿ ಯೋಜನೆ ಇದು ಕಾರ್ಡ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ಬಹುದು, ಆದ್ರೆ ಕರೆಕ್ಟ್ ಆಗಿರುವಂತ ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕು, ನೀವು ಕರ್ನಾಟಕದವ್ರು ಆಗಿರ್ಬೇಕು, ಇದು ರೂಲ್ಸ್ ಇದೆ. ಎಲ್ಲೋ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ನೀವು ಇವಾಗ ಬಸ್ ಹತ್ತಕ್ ಹೋಗ್ತೀರಾ, ಅಲ್ಲಿ ಡಿಪೋ ಇರುತ್ತೆ, ಇಲ್ಲ ಅಂದ್ರೆ ಮೆಜೆಸ್ಟಿಕ್ ಬರ್ತೀರಾ, ಮೆಜೆಸ್ಟಿಕ್ ಅಲ್ಲಿ ಅಲ್ಲೇ ಎಲ್ಲಾದ್ರೂ ಒಂದು ಕ್ಯಾಂಪ್ ತರ ಮಾಡ್ಬಿಟ್ಟು ಅಲ್ಲಿ ಹಂಚಿಕೆ ಮಾಡ್ತಾರೆ. ಸೊ ಈ ರೀತಿ ದೊಡ್ಡ ದೊಡ್ಡ ಒಂದು ಸಿಟಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಊರುಗಳಲ್ಲಾಗಿರ್ಬೋದು ಈ ಒಂದು ಯೋಜನೆದು ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದು ನೆಕ್ಸ್ಟ್ ಮಂತ್ ಸಿಗುವಂತೆ ಚಾನ್ಸಸ್ ಇದೆ. ಅಲ್ಲಿವರೆಗೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಾನು ಹೇಳ್ತೀನಿ ನಿಮ್ಗೆ, ಹೋಗಿ ಅವಾಗ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಶಕ್ತಿ ಯೋಜನೆ ನೀವು ಆ ಕಾರ್ಡ್ ತೋರ್ಸಿದ್ರೆ ಸಾಕು, ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇನ್ ಮುಂದೆ ವ್ಯಾಲಿಡ್ ಆಗಲ್ಲ. ಈಗ ಸದ್ಯಕ್ಕೆ ವ್ಯಾಲಿಡಿಟಿ ಇದೆ, ಈ ತಿಂಗಳೆಲ್ಲ ಪೂರ್ತಿ ಓಡಾಡಿ ಶಕ್ತಿ ಯೋಜನೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಆಧಾರ್ ಕಾರ್ಡ್ ವ್ಯಾಲಿಡ್ ಇರಲ್ಲ, ಸ್ಮಾರ್ಟ್ ಕಾರ್ಡ್ ಮಾತ್ರ ವ್ಯಾಲಿಡ್ ಇರುತ್ತೆ. ಈಗ ಯಥಾಸ್ಥಿತಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಓಡಾಡ್ಕೋಬಹುದು. ಸರಿನಾ? ದುಡ್ಡು ಕೊಡ್ಬೇಕಾ ಅಥವಾ ದುಡ್ಡು ತಗೊಳಲ್ವಾ ಇನ್ನೂ ಗ್ಯಾರಂಟಿ ಇಲ್ಲ. ಏನೋ ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಗ್ಯಾರಂಟಿ ಇಲ್ಲ. ಅದು ಕಾರ್ಯರೂಪಕ್ಕೆ ಬಂದ್ಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ಸ್ಗಳು. ಎಲ್ಲಾದ್ರ ಬಗ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ವಾರ ಪೂರ್ತಿ ಟೈಮ್ ಇದೆ, ಈ ತಿಂಗಳು ಮುಗಿಯಕ್ಕೆ ಎಲ್ಲ ಹಣಗಳು ಜಮಾ ಆಗುತ್ತೆ, ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿನಾ? ಇದಾಗಿತ್ತು ಇವತ್ತಿನ ಒಂದಷ್ಟು ವಿಚಾರಗಳು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.